ಕರಾವಳಿ ಕರ್ನಾಟಕದ ಶೈಕ್ಷಣಿಕ ಭೂಪಟದಲ್ಲಿ ತನ್ನದೇ ಆದ ಅಚ್ಚಳಿಯದ ಮುದ್ರೆಯೊತ್ತಿರುವ ಮಂಗಳೂರಿನ ಪ್ರತಿಷ್ಠಿತ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಕ್ರಾಂತಿಯ ಹೊಸ ಮೈಲಿಗಲ್ಲನ್ನು ಸಾಧಿಸಿದೆ. ಈ ಸಂಸ್ಥೆಯಲ್ಲಿ ನೂತನವಾಗಿ ಎಂಜಿನಿಯರಿಂಗ್ ಮತ್ತು ಕಾನೂನು ಶಾಲೆಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಎಲ್ಸಿಆರ್ಐ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಿ ಚಾಲನೆಯನ್ನ ನೀಡಿದರು. ಈ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಗೌರವ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ಸ್ಟಾರ್ಟ್ಅಪ್ ಮಾಡಿ ಎಂದು ಪ್ರಧಾನಿಯವರು ಹೇಳಿ 10 ವರ್ಷಗಳಾಯಿತು. ಈ ಸಮಯದಲ್ಲಿ ಅಲೋಷಿಯಸ್ ಕಾಲೇಜಿನಲ್ಲಿ 2 ಕೋರ್ಸ್ಗಳನ್ನು ಉದ್ಘಾಟಿಸಲಾಗಿದೆ. ಎಜುಕೇಷನ್ ಹಬ್ ಆಗಿರುವ ಕರಾವಳಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿಸುವಲ್ಲಿಯೂ ನಾವೆಲ್ಲರೂ ಯಶಸ್ವಿಯಾಗೋಣ ಎಂದು ಹೇಳಿದರು. ಅತ್ಯಂತ ಸಂತೋಷದಿಂದ ಸೇಂಟ್ ಅಲೋಷಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮತ್ತು ಸ್ಕೂಲ್ ಆಫ್ ಲಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ನಮ್ಮ ಸಂಸ್ಥೆಗೆ ಬಂದಿರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಅವರಿಗೆ ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದ ಹಿಂದೆ ಸ್ಟಾರ್ಟಪ್ ಇಂಡಿಯಾವನ್ನು ಉದ್ಘಾಟನೆ ಮಾಡಿ ಆ ಕ್ಯಾಂಪೇನನ್ನು ಪ್ರಾರಂಭ ಮಾಡಿ ಇವತ್ತು 10 ವರ್ಷ ಆ ದಿನಕ್ಕೆ ಆಗಿದೆ. ಟುಡೇ 16th of January is the startup day, and what a happy occasion to start engineering and law college on startup day. ಸೊ ಈ ಇಂಜಿನಿಯರಿಂಗ್ ಕಾಲೇಜ್ ಶುಡ್ ಜಸ್ಟ್ ನಾಟ್ ಬಿ ಅನದರ್ ಇಂಜಿನಿಯರಿಂಗ್ ಕಾಲೇಜ್ ಅನ್ನುವಂಥದ್ದು ನನ್ನ ವಿನಂತಿ. ಅಲೋಷಿಯಸ್ ಯಾವತ್ತೂ ಕೂಡ ಹೊಸತನವನ್ನು, ಹೊಸ ವಿಚಾರವನ್ನು, ಹೊಸ ಚಿಂತನೆಯನ್ನು ಕೊಟ್ಟಂಥ ಒಂದು ವಿದ್ಯಾಸಂಸ್ಥೆ. ಹಾಗಾಗಿ ಇವತ್ತು ಈ ಇಂಜಿನಿಯರಿಂಗ್ ಕಾಲೇಜಿನ ಮುಖಾಂತರ ಈ ನೆಲದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವಂಥ ಒಂದು ವಿದ್ಯಾರ್ಥಿಗಳನ್ನು ಮತ್ತು ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡುವಂಥ ಒಂದು ಸಂಸ್ಥೆಯಾಗಿ ಇದು ಮೂಡಿ ಬರಲಿ ಅಂತ ನಾನಂತೂ ಖಂಡಿತವಾಗಿ ಆಶಿಸ್ತಾ ಇದ್ದೇನೆ. ಕೋರ್ಸ್ಗಳನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು, ಅಲೋಷಿಯಸ್ ಕಾಲೇಜಿನಲ್ಲಿ ನಿರ್ಮಾಣವಾದ ಎಂಜಿನಿಯರಿಂಗ್ ಮತ್ತು ಕಾನೂನು ಶಿಕ್ಷಣ ಸಂಸ್ಥೆಗಳನ್ನು ಪ್ರೀತಿಯಿಂದ ಉದ್ಘಾಟಿಸಿದ್ದೇನೆ. ಡಿಜಿಟಲ್ ಇಂಡಿಯಾ, ಆತ್ಮನಿರ್ಭರ ಭಾರತದಡಿಯಲ್ಲಿ ಶಿಕ್ಷಣ ಇಂದು ಬೆಳೆಯುತ್ತಿದೆ. ನಾವಿಂದು ವಿಕಸಿತ ಭಾರತದತ್ತ ಸಾಗುತ್ತಿದ್ದೇವೆ. ಪ್ರಧಾನಿಗಳ ಕನಸಿನ ಶಿಕ್ಷಣ ಪಥ ಇಂದು ಸಾಕಾರಗೊಳ್ಳುತ್ತಿದೆ. ವ್ಯಕ್ತಿ ನಿರ್ಮಾಣದಲ್ಲಿ ಶಿಕ್ಷಣ ಬಹುಮುಖ್ಯ ಎಂದು ಹೇಳಿದರು. आज इंजीनियरिंग और विधि जैसे 2 महत्वपूर्ण क्षेत्रों का शुभारंभ इस परंपरा को और अधिक व्यापक बनाएगा. इंजीनियरिंग तकनीक के अध्ययन से के साथ साथ यह समस्या समाधान, नवाचार और सृजनशीलता की कला है. आज का अभियंता केवल मशीनें या संरचना नहीं बनाता, वो समाज को भविष्य का निर्माण करता है. डिजिटल इंडिया, आत्मनिर्भर भारत, हरित ऊर्जा, स्मार्ट सिटी और स्टार्टअप इकोसिस्टम जैसे राष्ट्रीय लक्ष्यों की पूर्ति में इंजीनियरों की महत्वपूर्ण भूमिका होती है. मैं आशा करता हूं कि इस स्कूल से निकलने वाले विद्यार्थी तकनीकी दक्षता के साथ साथ नैतिक जिम्मेदारी, पर्यावरणीय संवेदनशीलता और सामाजिक प्रतिबद्धता को भी आत्मसात करेंगे. ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನೂತನ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಸ್ಕೂಲ್ ಆಫ್ ಲಾ ವಿಭಾಗಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಮಂಗಳೂರು ಜೆಸಿಯೆಟ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಸಂತ ಅಲೋಷಿಯಸ್ ಸಂಸ್ಥೆಗಳ ರೆಕ್ಟರಾದ ಮೆಲ್ವಿನ್ ಜೆ ಪಿಂಟು ಎಸ್ಜೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. Today, as a university, we continue this legacy by opening new avenues of learning and offering our students a wider spectrum of academic opportunities. While the pure sciences have enjoyed prominence for several decades, the introduction of disciplines such as biotechnology, microbiology, food sciences, computer science,
and data sciences brought with them new specializations and research possibilities. Many of our students, endowed with a strong scientific temper and research orientation, have gone on to become distinguished scientists, contributing meaningfully to the national development. The launch of the School of Engineering is a natural progression in this journey, creating enhanced opportunities for students to apply scientific knowledge through technology and innovation. ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಮತ್ತು ರಿಜಿಸ್ಟ್ರಾರ್ ಡಾಕ್ಟರ್ ರೊನಾಲ್ಡ್ ನಸರತ್ ಅವರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.